ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸುದ್ದಿ ಸಾಗರಿ ಚಾನಲ್ಗೆ ಸ್ವಾಗತ. ರಾಮಾಚಾರಿ ಎಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಕಡೆ ರಾಮಾಚಾರಿ ಮಾನ್ಯತಾ ಮತ್ತು ಸೆಕ್ಷನ್ ಮುಂದೆ ರಾಮಾಚಾರಿಯ ಮೇಲೆ ನನಗೆ ಕೋಪ ಕುದಿತಾ ಇತ್ತು. ಅವನನ್ನೇ ಎಲ್ಲರೂ ಹೊಗಳ್ತಿದ್ರು. ನಾನು ಅವನ ಮುಂದೆ ನಗ್ತಾ ಮಾತಾಡ್ತಿದ್ದೆ. ಅವನ ಮೇಲೆ ಬಹಳ ಕೋಪ ಅಸೂಯೆ ಇತ್ತು. ನಾನೇ ಅವನನ್ನು ಮುಗಿಸಿಬಿಡೋಣ ಅಂತ ಕಾಯ್ತಾ ಇದ್ದೆ. ಆದರೆ ದೇವ್ರುಗಳ ಥರ ನೀವು ಬಂದು ಅವನನ್ನು ಕೊಲೆ ಮಾಡಿ ನನಗೆ ತುಂಬ ಸಂತೋಷ ಆಗುವಂತೆ ಮಾಡಿದ್ದೀರಾ. ಅದಕ್ಕೆ ಥ್ಯಾಂಕ್ಸ್ ಹೇಳಿ ಹೋಗೋಣ ಅಂತ ಬಂದೆ ಅಂತ ಹೇಳ್ತಾನೆ. ಆಗ ಸೆಕ್ಷನ್ ನೀವು ಹೇಳ್ತಿರೋದೆಲ್ಲ ನಿಜನಾ? ನನಗೆ ನಂಬೋಕೆ ಆಗ್ತಾ ಇಲ್ಲ ಅಂತ ಹೇಳ್ತಾನೆ. ಆಗ ಮಾನ್ಯತಾ ಹೌದು, ಅವನು ಹೇಳ್ತಾ ಇರೋದು ನಿಜಾನೇ. ಇವನು ರಾಮಾಚಾರಿ ಅವಳಿ ಸೋದರ ಆಗಿದ್ರು. ಮೊದಲು ಇವನು ರೌಡಿ ಇದ್ದ. ಇವನ ಗುಣ ಸ್ವಭಾವ ಎಲ್ಲ ನನಗೆ ಗೊತ್ತು. ಮೊದಲು ಇವನು ನನ್ನ ಕಡೆನೇ ಇದ್ದ, ಆಮೇಲೆ ಇವನು ಒಳ್ಳೆಯವನಾಗಿಬಿಟ್ಟ. ಈಗ ಅರ್ಥ ಆಗ್ತಾ ಇದೆ ಇವನು ಬದಲಾಗಿಲ್ಲ, ಇವನು ಬದಲಾಗಿರೋ ಥರ ನಾಟಕ ಆಡ್ತಿದ್ದಾನೆ ಅಂತ ಈಗ ನನಗೆ ಗೊತ್ತಾಯಿತು ಅಂತ ಹೇಳ್ತಾಳೆ. ಆಗ ಕೃಷ್ಣ ಹೌದು, ನೀವು ಹೇಳೋದು ನಿಜ. ನನ್ನ ಸಮಸ್ಯೆನ ನೀವೆಲ್ಲರೂ ಸೇರಿಕೊಂಡು ಬೇರು ಸಮೇತ ಕಿತ್ತು ಹಾಕಿದ್ದಕ್ಕೆ ಥ್ಯಾಂಕ್ಸ್. ಈ ವಿಷಯ ನನ್ನ ಹೆಂಡತಿಗೆ ಹೇಳಿದರೆ ಎಲ್ಲಿ ಅವಳು ಚಾರು ಹತ್ರ ಬಾಯಿ ಬಿಡ್ತಾಳೆ ಅಂತ ಅವಳ ಹತ್ತಿರ ಈ ವಿಷಯ ಹೇಳಿರಲಿಲ್ಲ. ಚಾರು ಮೇಡಮ್, ನಿಮ್ಮ ಮಗಳಾಗಿರೋದ್ರಿಂದ ನೀವೆಲ್ಲರೂ ರಾಜಿಯಾಗಿ ರಾಮಾಚಾರಿನ ಒಪ್ಕೊಂಡು ಬಿಟ್ರೆ ಅಂತ ನಿಮ್ಮ ಹತ್ರನೂ ಈ ವಿಷಯ ಮುಚ್ಚಿಟ್ಟಿದ್ದೆ. ಇವತ್ತು ನನಗೆ ಸಂತೋಷ ಆಗ್ತಿದೆ. ರಾಮಾಚಾರಿಯ ಸಾವಿಗೆ ಕಾರಣವಾಗಿರುವ ನಿಮ್ಮೆಲ್ಲರಿಗೂ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಅದಕ್ಕೆ ನನ್ನ ಶತ್ರುವನ್ನು ಕೊಂದು ನಿಮಗೆ ಥ್ಯಾಂಕ್ಸ್ ಹೇಳಿ ಹೋಗೋಣ ಅಂತ ಇಲ್ಲಿಗೆ ಬಂದೆ ಅಂತ ಹೇಳ್ತಾನೆ. ಆಗ ಇದನ್ನೆಲ್ಲ ಮರೆಯಲ್ಲಿ ನಿಂತು ಕೇಳುತ್ತಿದ್ದ ರುಕ್ಕು ಬಂದು ಕೃಷ್ಣ ಅಂತ ಕೂಗ್ತಾಳೆ. ಅಲ್ಲಿ ರುಕ್ಕುವನ್ನು ನೋಡಿ ರಾಮಾಚಾರಿಗೆ ಗಾಬರಿ ಆಗ್ತದೆ. ಆಗ ರುಕ್ಕು, ಕೃಷ್ಣ ನೀನು ಹೇಳ್ತಿರೋದೆಲ್ಲ ನಿಜನಾ? ನನಗೆ ನಂಬೋದಕ್ಕೆ ಆಗ್ತಾ ಇಲ್ಲ. ನಾನು ಯಾಕೆ ಇಲ್ಲೇ ಇದ್ದೀನಿ ಅಂತ ಯೋಚನೆ ಮಾಡ್ತಿದ್ಯಾ? ಇಷ್ಟೊತ್ತು ಇವ್ರನ್ನೆಲ್ಲ ಹೊಗಳೇ ಥ್ಯಾಂಕ್ಸ್ ಹೇಳ್ತಾ ಇದೆಯಲ್ಲ, ಆ ಗ್ಯಾಂಗ್ನಲ್ಲಿ ನಾನೂ ಒಬ್ಳು. ನೀನು ರಾಮಾಚಾರಿಯ ಕಡೆಯವನು ಅಂತ ನನ್ನಿಂದ ಎಲ್ಲ ಮುಚ್ಚಿಟ್ಟು ಭಯದಿಂದ ಎಲ್ಲ ಕೆಲಸ ಮಾಡಿದ್ವಿ ಅಂತ ಹೇಳಿದಾಗ ಅದಕ್ಕೆ ರಾಮಾಚಾರಿ ಎಲ್ಲ ಕೆಲಸ ಮಾಡಿದ್ವಿ ಅಂತ ಅಂದರೆ ಏನು ಅಂತ ಕೇಳ್ತಾನೆ. ಆಗ ರುಕ್ಕು, ರಾಮಾಚಾರಿಗೆ ಮೊದಲು ಚುಚ್ಚಿದ್ದೆ ನಾನು. ನನ್ನನ್ನು ಅಲ್ಲಿ ನೋಡಿ ಅವನು ಗಾಬರಿ ಆಗಿಬಿಟ್ಟ. ಬಾಯಿಗೆ ಬಟ್ಟೆ ತುರುಕಿದ್ರಿಂದ ಅವನು ಏನೂ ಮಾತಾಡಲಿಲ್ಲ ಅಂತ ಹೇಳ್ತಾಳೆ. ಆಗ ಮಾನ್ಯತಾ, ರುಕ್ಕು ಬರೀ ನಿನ್ನ ಬಗ್ಗೆನೇ ಹೇಳ್ತಾ ಇದೆಯಲ್ಲ, ನಿನ್ನ ಗಂಡನಿಗೆ ನಮ್ಮ ಬಗ್ಗೆನೂ ಹೇಳು ಅಂತ ಹೇಳಿದಾಗ ರುಕ್ಕು ಮಾನ್ಯತಾ ಮತ್ತು ಸೆಕ್ಷನ್ ಮತ್ತು ನಾನು ಎಲ್ಲರೂ ಕೂಡಿ ರಾಮಾಚಾರ್ಯನ ಕೊಲೆ ಮಾಡಿದ ಕುರಿತೆಲ್ಲ ವಿವರವಾಗಿ ಹೇಳಿ, ಕೃಷ್ಣ ನೀನು ಈಗಲಾದರೂ ಬದಲಾಗಿದೆಯಾ? ನನಗಷ್ಟೇ ಸಾಕು. ನಾನು ಒಂಟಿಯಾಗಿದ್ಲೇ ಹೀಗೆಲ್ಲ ಮಾಡಿದ್ದೆ. ಇನ್ನು ಮುಂದೆ ನೀನು ನನ್ನ ಜೊತೆ ಇದ್ದರೆ ನಾನು ಹೇಗೆಲ್ಲ ಆಟ ಆಡ್ತೀನಿ ನೋಡು ಅಂತ ಹೇಳ್ತಾಳೆ. ಅದನ್ನೆಲ್ಲ ಕೇಳಿ ರಾಮಾಚಾರಿಗೆ ಗಾಬರಿ ಆಗ್ತಾನೆ. ಆಗ ಮಾನ್ಯತಾ, ಕಿಟ್ಟಿ ನಾನು ಇಷ್ಟೆಲ್ಲ ಯಾಕೆ ಮಾಡಿದೆ ಗೊತ್ತಾ? ರಾಮಾಚಾರಿ ಹೆಂಡತಿಯಾಗಿರೋ ನನ್ನ ಬೇಬಿನ ಮತ್ತೆ ನನ್ನ ಬೇಬಿಯಾಗಿ ವಾಪಸ್ ಪಡ್ಕೋಬೇಕಾಗಿತ್ತು. ನನ್ನ ಬೇಬಿನ ಮುದ್ದಾಗಿ ಸಾಕಿ ಆ ಮಿಡಲ್ ಕ್ಲಾಸ್ ದರಿದ್ರ ರಾಮಾಚಾರಿ ಜೊತೆ ಬದುಕೋದು ನನಗೆ ನೋಡೋಕ್ಕೆ ಆಗ್ತಾ ಇರಲಿಲ್ಲ. ನನ್ನ ಬೇಬಿನ ಬದಲಾಯಿಸಿ ಅವಳನ್ನು ನನ್ನ ಹತ್ರ ಕರ್ಕೊಂಡು ಬರೋಕ್ಕೆ ನಾನು ಎಷ್ಟೋ ಪ್ರಯತ್ನ ಪಟ್ಟೆ. ಆದರೂ ಅವಳು ಮನಸ್ಸು ಬದಲಾಗಲೇ ಇಲ್ಲ. ಆದ್ದರಿಂದ ಆ ದರಿದ್ರ ರಾಮಾಚಾರಿ ಬದುಕಿರೋವರೆಗೂ ನನ್ನ ಬೇಬಿ ನನಗೆ ಸಿಗೋದಿಲ್ಲ ಅಂತ ನನಗೆ ಗೊತ್ತಾಯಿತು. ಅದಕ್ಕೆ ಈ ನಿರ್ಧಾರ ತಗೊಂಡೆ. ಆ ರಾಮಾಚಾರಿ ಸತ್ತರೆ ಮಾತ್ರ ಅವಳು ನನ್ನ ಹತ್ರ ಬರ್ತಾಳೆ. ಅದಕ್ಕೆ ಇಷ್ಟೆಲ್ಲ ಪ್ಲ್ಯಾನ್ ಮಾಡಿ ರಾಮಾಚಾರಿನ ಮುಗಿಸ್ಬಿಟ್ಟೆವು ಅಂತ ಹೇಳ್ತಾಳೆ. ಆಗ ರುಕ್ಕು, ಮಾನ್ಯತವರೇ ಏನು ನಿಮ್ಮ ಬಗ್ಗೆನೇ ಹೇಳ್ತಾ ಇದ್ದೀರಾ? ಮೊದಲು ರಾಮಾಚಾರಿಗೆ ಚಾಕು ಹಾಕಿದ್ದೆ ನಾನು. ನನಗೆ ರಾಮಾಚಾರಿ ಮೇಲೆ ಯಾವ ಕೋಪನೂ ಇರಲಿಲ್ಲ. ಆದರೆ ಅವನ ಹೆಂಡತಿ ಚಾರು ಮೇಲೆ ನನಗೆ ಕೋಪ ಇತ್ತು. ಚಾರು ಯಾವಾಗಲೂ ನನ್ನ ಜೀವ, ನನ್ನ ಗಂಡ ಅಂತ ಹೇಳ್ತಾ ಇದ್ಲು. ಅದಕ್ಕೆ ರಾಮಾಚಾರಿನೇ ಮುಗಿಸ್ಬಿಟ್ರೆ ಅವಳ ಕತ್ತಲ್ಲಿ ತಾಳಿ ಇಲ್ಲದೆ, ಹಣೆಯಲ್ಲಿ ಕುಂಕುಮ ಇಲ್ಲದೆ ಅವಳು ಹತ್ತು ಗೋಳಾಡೋದನ್ನು ನಾನು ಕಣ್ತುಂಬ ನೋಡಿ ಆನಂದ ಪಡಬೇಕು ಅಂತಲೇ ನಾನು ಈ ಕೆಲಸಕ್ಕೆ ಕೈ ಹಾಕಿದ್ದು. ಇಷ್ಟು ದಿನ ಮುತ್ತೈದೆ ಆಗಿದ್ದ ಚಾರು ಈಗ ವಿಧವೆ ಆಗಿದ್ದು ನೋಡೋಕ್ಕೆ ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಅಂತ ಹೇಳಿ ನಗ್ತಾಳೆ. ಆಗ ರಾಮಾಚಾರಿ ಮನಸ್ಸಲ್ಲಿಯೇ ನಿಮ್ಮ ಮನಸ್ಸಿನಲ್ಲಿ ಇಷ್ಟೊಂದು ದ್ವೇಷ ಇತ್ತಾ ಅಂತ ಅಂದ್ಕೊಳ್ತಾನೆ. ಆಗ ಮಾನ್ಯತಾ, ರುಕ್ಕು ಅದು ಬಾಯಲ್ಲಿ ಹೇಳೋದು ಬೇಕಾಗಿಲ್ಲ. ಈಗ ನೀನು ಎಷ್ಟೊಂದು ಖುಷಿಯಾಗಿದ್ದೀಯ ಅಂತ ನಿನ್ನನ್ನು ನೋಡಿದ್ರೆ ಗೊತ್ತಾಗುತ್ತೆ ಅಂತ ಹೇಳ್ತಾಳೆ. ಆಗ ಜೇಕೆ, ಏನು ನಿಮ್ಮ ಬಗ್ಗೆನೇ ಹೇಳ್ತಾ ಇದ್ದೀರಲ್ಲ, ಇದರಲ್ಲಿ ಭಾಗಿಯಾಗಿರುವ ಸೆಕ್ಷನ್ ಬಗ್ಗೆನೂ ಹೇಳಿ ಅಂತ ಹೇಳ್ತಾನೆ. ಆಗ ಮಾನ್ಯತಾ, ಕಿಟ್ಟಿ ನಿನ್ನಿಂದ ನನಗೆ ಒಂದು ಕೆಲಸ ಆಗಬೇಕಾಗಿದೆ ಅಂತ ಹೇಳ್ತಾಳೆ. ಆಗ ರಾಮಾಚಾರಿ, ನಾನು ಒಂದಲ್ಲ ತುಂಬ ಕೆಲಸ ಮಾಡೋದು ಬಾಕಿ ಇದೆ, ಅದಕ್ಕೆ ಅಲ್ವಾ ನಾನು ಬಂದಿರೋದು ಅಂತ ಮನಸ್ಸಿನಲ್ಲಿ ಅಂದ್ಕೊಂಡು ಏನು ಕೆಲಸ ಹೇಳಿ ಅಂತ ಹೇಳ್ತಾನೆ. ಆಗ ಮಾನ್ಯತಾ, ನನ್ನ ಶತ್ರು ಆಗಿದ್ದ ರಾಮಾಚಾರಿ ಈಗ ಪರಲೋಕ ಸೇರಿಕೊಂಡಿದ್ದಾನೆ. ಈಗ ನನ್ನ ಬೇಬಿ ನನ್ನ ಹತ್ರ ಬಂದೇ ಬರ್ತಾಳೆ. ಸ್ವಲ್ಪ ಟೈಮ್ ತಗೊಳುತ್ತೆ, ಆದರೆ ಅಲ್ಲಿವರೆಗೆ ನನಗೆ ಕಾಯೋಕ್ಕಾಗಲ್ಲ. ಹೇಗಿದ್ದರೂ ನೀನು ಆ ಮನೆಯಲ್ಲಿ ಇರ್ತೀಯಲ್ವಾ? ನೀನು ಮನಸ್ಸು ಮಾಡಿದರೆ ನನ್ನ ಬೇಬಿನ ಆದಷ್ಟು ಬೇಗ ನನ್ನ ಹತ್ರ ಕಳಿಸ್ಬೋದು, ಏನಂತೀಯ ಅಂತ ಕೇಳ್ತಾಳೆ. ಆಗ ರಾಮಾಚಾರಿ, ಅಷ್ಟೇ ತಾನೇ, ಆಯಿತು. ಚಾರುನು ನಿಮ್ಮ ಮನೆಗೆ ವಾಪಸ್ ಕಳಿಸೋ ಜವಾಬ್ದಾರಿ ನನ್ನದು ಅಂತ ಹೇಳ್ತಾನೆ. ಆಗ ಮಾನ್ಯತಾ, ಅದೇ ಥರ ಅವಳ ಹೊಟ್ಟೆಲಿರೋ ಮಗುನೂ ಅವರ ಅಪ್ಪ ಹೋಗಿರೋ ಕಡೆ ಕಳಿಸೋಕೆ ವ್ಯವಸ್ಥೆ ಮಾಡ್ತೀಯಾ ಅಂತ ಕೇಳ್ತಾಳೆ. ಆಗ ರಾಮಾಚಾರಿ, ನಿಮ್ಮ ಮಗಳು ಚಾರುನ ನಿಮ್ಮ ಹತ್ತಿರ ಸೇರಿಸೋದು ನನ್ನ ಜವಾಬ್ದಾರಿ, ಮಿಕ್ಕಿದ್ದು ನೀವೇ ನೋಡ್ಕೋಬೇಕು ಅಂತ ಹೇಳ್ತಾನೆ.
ಆಗ ಮಾನ್ಯತಾ ನನ್ನ ಬೇಬಿನ ನನ್ನ ಹತ್ತಿರ ಕಳಿಸ್ಕೊಡು, ಮಿಕ್ಕಿದ್ದು ನಾನು ನೋಡ್ಕೋತೀನಿ ಅಂತ ಹೇಳ್ತಾಳೆ. ಆಗ ಕೃಷ್ಣ ಅಲ್ಲಿಂದ ಹೊರಡ್ತಿದ್ದಾಗ ರುಕು, ಕೃಷ್ಣ ನಾನು ಇಲ್ಲೇ ಇರ್ತೀನಿ, ಆ ಮನೆಗೆ ಬರೋಕ್ಕೆ ನನಗೆ ಇಷ್ಟ ಇಲ್ಲ, ಇಲ್ಲಿ ಇದ್ದರೆ ಪಾರ್ಟಿ ಮಾಡಿಕೊಂಡು ಆರಾಮಾಗಿ ಇರ್ಬೋದು ಅಂತ ಹೇಳ್ತಾಳೆ. ಆಗ ರಾಮಾಚಾರಿ ಸರಿ ನೀನು ಇಲ್ಲೇ ಇರು, ಆದರೆ ಚಾರುಗೆ ನೀನು ಇವ್ರ ಜೊತೆ ಸೇರಿದ್ಯಾ ಅಂತ ಗೊತ್ತಾಗೋದು ಬೇಡ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಆಗ ಎಲ್ಲರೂ ಎಂಜಾಯ್ ಮಾಡಿ ನಗ್ತಾರೆ. ಆಗ ಸೆಕ್ಷನ್ ನೀವೆಲ್ಲ ಸಂತೋಷದಿಂದ ಪಾರ್ಟಿ ಮಾಡ್ತೀರಾ, ಆದರೆ ನನ್ನ ಕೆಲಸ ಇನ್ನೂ ಆಗಿಲ್ಲ ಅಂತ ಮನಸ್ಸಿನಲ್ಲಿ ಹೇಳ್ಕೊಳ್ತಾನೆ. ಇತ್ತ ಮನೆಯಲ್ಲಿ ಚಾರು ಮತ್ತು ಬಂದು ಜಾನಕಿ ಮತ್ತು ಅಜ್ಜಿ ಮುಂದೆ ನೀವು ಇಲ್ಲೇ ಇದ್ದೀರಾ, ನಿಮಗೊಂದು ಮಾತು ಹೇಳಬೇಕಿತ್ತು ಅಂತ ಹೇಳ್ತಾಳೆ. ಆಗ ಏನು ಚಾರು ಕೇಳು ಅಂತ ಅವರು ಹೇಳ್ತಾರೆ. ಆಗ ಚಾರು ಅತ್ತಮ್ಮ ಸೀಮಂತ ಎಷ್ಟನೇ ತಿಂಗಳಿಗೆ ಮಾಡ್ತಾರೆ ಅಂತ ಕೇಳ್ತಾಳೆ. ಇದನ್ನು ಕೇಳಿ ಜಾನಕಿ ಮತ್ತು ಅಜ್ಜಿ ಗಾಬರಿಯಾಗಿ 7 ತಿಂಗಳಿಗೆ ಇಲ್ವೇ 9 ತಿಂಗಳಿಗೆ ಮಾಡ್ತಾರಮ್ಮ ಅಂತ ಹೇಳ್ತಾರೆ. ಆಗ ಚಾರು ಈಗ ನನಗೆ 6 ತಿಂಗಳು ನಡೀತಾ ಇದೆ, ಮುಂದಿನ ತಿಂಗಳು 7 ತಿಂಗಳು ಆಗುತ್ತೆ, ನನ್ನ ಸೀಮಂತ 7 ತಿಂಗಳಿಗೆ ಮಾಡೋಣವಾ ಅಂತ ಅಥವಾ 9 ತಿಂಗಳಿಗೆ ಮಾಡೋಣವಾ ಅಂತ ಕೇಳ್ತಾಳೆ. ಆಗ ಜಾನಕಿ ಅಜ್ಜಿ ಕಡೆ ತಿರುಗಿ ನೋಡ್ತಾಳೆ. ಆಗ ಚಾರು ನನ್ನ ಪ್ರಶ್ನೆಗೆ ಉತ್ತರ ಕೊಡದೆ ಇಬ್ಬರು ಮುಖ ನೋಡ್ಕೊಂಡು ಕೂತಿದ್ದೀರಲ್ಲ ಅಂತ ಹೇಳಿ, ಅಜ್ಜಿ 9 ತಿಂಗಳಿಗೆ ಅಂದರೆ ಹೊಟ್ಟೆ ತುಂಬ ಮುಂದೆ ಬಂದಿರುತ್ತೆ, ಸೀರೆ ಉಟ್ಕೊಳ್ಳೋಕ್ಕೆ ಅಲಂಕಾರ ಮಾಡ್ಕೊಳ್ಳೋಕ್ಕೆ ತುಂಬ ಕಷ್ಟ ಆಗುತ್ತೆ, ಓಡಾಡೋದಕ್ಕೂ ಕಷ್ಟ ಆಗುತ್ತೆ, ಅದಕ್ಕೆ 7ನೇ ತಿಂಗಳಿಗೆ ಸೀಮಂತ ಮಾಡೋಣ ಅಂತ ಹೇಳಿದಾಗ ಜಾನಕಿ ಅದಕ್ಕೇನು ಮಾಡೋಣ, ನೀನು ಯಾವತ್ತೂ ನಗ್ತಾ ಇರಬೇಕು, ನೀನು ನಗ್ತಾ ಇದ್ದರೆ ನಿನ್ನ ಹೊಟ್ಟೆಲಿರೋ ಮಗು ಆರೋಗ್ಯವಾಗಿರುತ್ತೆ ಮತ್ತು ನಾನು ಸಂತೋಷವಾಗಿರ್ತೇವೆ ಅಂತ ಹೇಳ್ತಾರೆ. ಆಗ ಚಾರು ಸರಿ ಅಜ್ಜಿ, ನನಗೆ ಮುಂದಿನ ತಿಂಗಳು ಯಾವಾಗ ಬರುತ್ತೋ ಅಂತ ಅನಿಸ್ತಾ ಇದೆ ಅಂತ ಹೇಳಿ ಅಲ್ಲಿಂದ ಎದ್ದು ಹೋಗ್ತಾಳೆ. ಆಗ ಅಜ್ಜಿ ಜಾನಕಿಗೆ ಏನೇ ಇದು ಚಾರು, ನಿನ್ನೆವರೆಗೂ ನಾನು ಬದುಕಲ್ಲ ಅಂತ ಕಣ್ಣೀರು ಹಾಕ್ತಾ ಇದ್ಲು, ಇವತ್ತು ಎಷ್ಟು ಉಲ್ಲಾಸ ಉತ್ಸಾಹದಿಂದ ಸಂತೋಷವಾಗಿದ್ದಾಳೆ, ಏನಂತ ನನಗೆ ಅರ್ಥನೇ ಆಗ್ತಾ ಇಲ್ಲ ಅಂತ ಹೇಳ್ತಾಳೆ. ಆಗ ಜಾನಕಿ ಕಾಲಕ್ಕೆ ಎಲ್ಲ ದುಃಖನೂ ಮರೆಸೋ ಶಕ್ತಿ ಇರುತ್ತೆ ಅಂತ ಹೇಳ್ತಾರಲ್ವಾ ಅತ್ತೆ, ಈಗ ನಮ್ಮ ಚಾರನ್ನು ನೋಡಿದ್ರೆ ಅದು ನಿಜ ಅನಿಸ್ತಾ ಇದೆ ಅಂತ ಹೇಳ್ತಾಳೆ. ಆಗ ಅಜ್ಜಿ ನಿನ್ನ ಮಾತು ನಿಜಾನೇ, ಆದರೆ ಅವಳು ಇಷ್ಟು ಬೇಗ ಹೇಗೆ ಬದಲಾದ್ಲು ಅಂತ ಹೇಳ್ತಾಳೆ. ಆಗ ಜಾನಕಿ ನಿಮ್ಮ ಮಗ ಹೇಳಿದ ಮಾತನ್ನು ಅವಳು ಗಂಭೀರವಾಗಿ ತಗೊಂಡಿದ್ದಾಳೆ ಅನಿಸುತ್ತೆ, ಅವತ್ತು ಅವಳು ರಾಮಾಚಾರಿ ನನ್ನ ಜೊತೆ ಇರದೇ ಇದ್ದರೂ ಇನ್ನು ಮುಂದೆ ರಾಮಾಚಾರಿ ನನ್ನ ಜೊತೆ ಇದ್ದಾನೆ ಅಂತ ನಾನು ಬದುಕ್ತೀನಿ ಅಂತ ಹೇಳಿದ್ಲಲ್ಲ, ಅದಕ್ಕೆ ಅವಳು ಧೈರ್ಯ ತೆಗೆದುಕೊಂಡಿದ್ದಾಳೆ ಅನಿಸುತ್ತೆ ಅಂತ ಹೇಳ್ತಾಳೆ. ಆಗ ಅಲ್ಲಿಯೇ ನಿಂತಿದ್ದ ಮುರಾರಿ ತನ್ನ ಮನಸ್ಸಿನಲ್ಲೇ ರಾಮಾಚಾರಿ ಬದುಕಿರಿದ್ರೆ ಚಾರು ಅತ್ತಿಗೆ ಇಷ್ಟೊತ್ತಿಗೆ ಏನಾಗ್ತಿದ್ರೋ, ರಾಮಾಚಾರಿಗೆ ಏನೂ ಆಗದೆ ಇರೋದ್ರಿಂದ ಈಗ ಅತ್ತಿಗೆ ಜೀವಂತ ಇದ್ದಾರೆ ಅಂತ ಅಂದ್ಕೊಳ್ತಾನೆ. ಇತ್ತ ಮುರಾರಿ ಮತ್ತು ಚಾರು ಮುಂದೆ ಆ ರುಕ್ಕು ಈ ಮನೆಗೆ ಕೇಡು ಬಯಸಿ ತನ್ನ ಗಂಡನ ತಾನೇ ಕಳ್ಕೊಂಡ್ಲು, ಯಾರಿಗೂ ಗೊತ್ತಾಗಲ್ಲ ಅಂತ ಮನುಷ್ಯ ಏನೇನೋ ಆಟ ಆಡ್ತಾನೆ, ಆದರೆ ಮೇಲೊಬ್ಬ ನಾವು ಮಾಡ್ತಾ ಇರೋದನ್ನೆಲ್ಲ ನೋಡ್ತಾ ಇರ್ತಾನೆ ಅಂತ ಹೇಳ್ತಾನೆ. ಆಗ ಚಾರು ಮುರಾರಿ ಹೇಗೆಲ್ಲ ಮಾತಾಡಬಾರ್ದು, ರಾಮಾಚಾರಿ ಬದುಕಿದ್ದಾನೆ ಅಂತ ನನಗೆ ಗೊತ್ತಾದಾಗ ನನಗೆ ಎಷ್ಟು ಸಂತೋಷವಾಯಿತೋ ಹಾಗೆ ಕೃಷ್ಣ ಬದುಕಿಲ್ಲ ಅನ್ನೋದು ಗೊತ್ತಾದಾಗ ಅಷ್ಟೇ ದುಃಖ ಆಯಿತು. ಪಾಪ ರುಕ್ಕು, ಅವಳು ಒಂದು ಹೆಣ್ಣಲ್ವಾ, ಸತ್ತಿರೋದು ಕೃಷ್ಣ ಅಂತ ಅವಳಿಗೆ ಇನ್ನೂ ಗೊತ್ತಿಲ್ಲ, ಗೊತ್ತಾದರೆ ಅದನ್ನು ಹೇಗೆ ತಡ್ಕೊಳ್ತಾಳೋ ಅಂತ ನೆನೆಸ್ಕೊಂಡ್ರೆ ಭಯ ಆಗ್ತದೆ. ಮುರಾರಿ, ಆ ರುಕ್ಕುನ ಸಾಮಾನ್ಯವಾದ ಹೆಣ್ಣಿಗೆ ಹೋಲಿಸಬೇಡಿ ಅತ್ತಿಗೆ, ಆ ರುಕ್ಕು ಕೆಟ್ಟ ಮನಸ್ಥಿತಿ ಏನು ಅನ್ನೋದು ನಮಗೆಲ್ಲ ಗೊತ್ತಿರೋದೇ ಅಲ್ವಾ, ಕೃಷ್ಣ ಈ ಮನೆ ಬಿಟ್ಟು ಹೋಗೋಕ್ಕೆ ಅವಳೇ ಕಾರಣ ಅಲ್ವಾ, ಏನೇನೋ ಮಾಡಿ ಈ ಮನೆಯಿಂದ ಅವನನ್ನು ಆಚೆ ಕರ್ಕೊಂಡು ಹೋದ್ಲು, ಅವಳ ಈ ದುರ್ಬುದ್ಧಿಯಿಂದಲೇ ಕೃಷ್ಣ ಈ ಭೂಮಿಯಿಂದ ದೂರ ಹೋಗೋ ಹಾಗೆ ಆಯಿತು ಅಂತ ಹೇಳ್ತಾನೆ. ಆಗ ಚಾರು, ಆದರೂ ಈ ಪರಿಸ್ಥಿತಿ ನನ್ನ ಶತ್ರುಗೂ ಬರಬಾರ್ದು ಮುರಾರಿ, ಒಂದು ಹೆಣ್ಣು ಗಂಡನ ಕಳ್ಕೊಳ್ಳೋದು, ಮುತ್ತೈದೆತನ ಕಳ್ಕೊಳ್ಳೋದು ಅಂದು ಸಾವಿಗಿಂತ ಭಯಂಕರ ಅಂತ ಹೇಳ್ತಾಳೆ. ಆಗ ಅಲ್ಲಿಗೆ ರಾಮಾಚಾರಿ ಬಂದು ಮಾನ್ಯತಾ ಮನೆಯಲ್ಲಿ ರುಕ್ಕು ಮತ್ತು ಮಾನ್ಯತಾ ಹೇಳಿದ ಮಾತುಗಳನ್ನು ನೆನಪಿಸ್ಕೊಂಡು ಮಂಕಾಗಿ ಅಳುತ್ತಾ ಕೂತಿರ್ತಾನೆ. ಅದನ್ನು ಕಂಡು ಚಾರು, ರಾಮಾಚಾರಿ ಏನಾಯಿತು, ಯಾಕೆ ಹೇಳ್ತಾ ಇದೆಯಾ, ನೀನು ಎಲ್ಲಿ ಹೋಗಿದ್ದೆ ಅಂತ ಕೇಳ್ತಾಳೆ. ಆಗ ರಾಮಾಚಾರಿ, ಆ ರಾಕ್ಷಸರ ಗುಂಪನ್ನು ನೋಡೋಕ್ಕೆ ಹೋಗಿದ್ದೆ ಮೇಡಮ್, ನಿಮ್ಮ ಅಮ್ಮ ಆ ನವದೀಪ್ ಇರೋ ಜಾಗಕ್ಕೆ ಹೋಗಿದ್ದೆ ಅಂತ ಹೇಳ್ತಾನೆ. ಆಗ ಮುರಾರಿ, ನಿನಗೆ ತಲೆ ಕೆಟ್ಟಿದೆಯಾ ರಾಮಾಚಾರಿ, ನೀನು ಬದುಕಿದೆಯಾ ಅಂತ ಗೊತ್ತಾದರೆ ಅವರು ನಿನ್ನನ್ನು ಸುಮ್ಮನೆ ಬಿಡ್ತಾರಾ ಅಂತ ಕೇಳ್ತಾನೆ. ಆಗ ಚಾರು, ರಾಮಾಚಾರಿ ನಾವು ಅಂದ್ಕೊಂಡಿರುವ ಕೆಲಸ ಆಗೋವರೆಗೂ ನೀನು ಬದುಕಿರೋ ವಿಷಯ ಯಾರಿಗೂ ಗೊತ್ತಾಗಬಾರ್ದು ಅಂತ ಮಾತಾಡ್ಕೊಂಡಿದ್ವಿ ತಾನೆ ಅಂತ ಹೇಳ್ತಾಳೆ. ಆಗ ರಾಮಾಚಾರಿ, ನಾನು ಅಲ್ಲಿಗೆ ರಾಮಾಚಾರಿಯಾಗಿ ಹೋಗಿರಲಿಲ್ಲ ಚಾರು ಮೇಡಮ್, ಕೃಷ್ಣ ಆಗಿ ಹೋಗಿದ್ದೆ, ಆ ಶತ್ರುಗಳು ಸೇರಿಕೊಂಡು ಅವರನ್ನು ನಂಬಿಸಿ ಅವರನ್ನು ನಾಶ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೋದೆ, ಅಲ್ಲಿಗೆ ಹೋಗಿ ನಾನೇ ಕೃಷ್ಣ ಅಂತ ಹೇಳ್ಕೊಂಡೆ, ನನಗೂ ಕೃಷ್ಣನ ಮೇಲೆ ಕೋಪ ಇತ್ತು, ನೀವು ಕೃಷ್ಣನ ಸಾಯಿಸಿದ್ದು ರಾಮಾಚಾರಿಗೆ ಸಾಯಿಸಿದ್ದು ಒಳ್ಳೇದು ಮಾಡಿದ್ರಿ ಅಂತ ಅವರಿಗೆ ಥ್ಯಾಂಕ್ಸ್ ಹೇಳಿದೆ ಅಂತ ಹೇಳ್ತಾನೆ. ಆಗ ಚಾರು, ಅದಕ್ಕೆ ಅವ್ರು ಏನು ಹೇಳಿದ್ರು ಅಂತ ಕೇಳ್ತಾಳೆ. ಆಗ ರಾಮಾಚಾರಿ ಅವರು ಸಂತೋಷದಿಂದ ಕುಣಿದು ಕುಪ್ಪಳಿಸಿದ್ರು, ಆದರೆ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಯಿತು ನಮ್ಮ ಶತ್ರುಗಳ ಜೊತೆ ನಮ್ಮ ಮನೆಯ ಒಬ್ಬಳು ದ್ರೋಹಿ ಸೇರಿಕೊಂಡಿದ್ದಾಳೆ ಅಂತ ಹೇಳಿದಾಗ ಆಗ ಚಾರು, ದ್ರೋಹಿನ ಯಾರು ರಾಮಾಚಾರಿ ಅಂತ ಕೇಳ್ತಾಳೆ. ಆಗ ರಾಮಾಚಾರಿ, ಇನ್ಯಾರು, ನಮ್ಮ ಕೃಷ್ಣನ ಹೆಂಡತಿ ರುಕ್ಮಿಣಿ, ನಾವು ನಮ್ಮ ಪ್ರಾಣನೇ ಒತ್ತೆ ಇಟ್ಟು ನಮ್ಮ ಕೃಷ್ಣನ ಜೊತೆ ಮದುವೆ ಕೊಟ್ವಲ್ಲ ಆ ರುಕ್ಕು ಅಂತ ಹೇಳ್ತಾನೆ. ಆಗ ಚಾರು, ರಾಮಾಚಾರಿ ಏನು ಮಾತಾಡ್ತಿದ್ಯಾ, ರುಕ್ಕು ಯಾಕೆ ಅವ್ರ ಜೊತೆ ಸೇರ್ಕೋತಾಳೆ ಅಂತ ಹೇಳ್ತಾಳೆ.
ಆಗ ರಾಮಾಚಾರಿ ನಿಮ್ಮ ಮೇಲೆ ಸೇಡು ತೀರಿಸ್ಕೊಳ್ಳೋಕ್ಕೆ ಮೇಡಮ್ ಅಂತ ಹೇಳ್ತಾನೆ. ಆಗ ಚಾರು ರುಕ್ಕಿಗೆ ನನ್ನ ಮೇಲೆ ಸೇಡಾ, ಏನು ಹೇಳ್ತಿದ್ಯಾ ರಾಮಾಚಾರಿ ಅಂತ ಕೇಳ್ತಾಳೆ. ಆಗ ರಾಮಾಚಾರಿ, ಹೌದು ಚಾರು ಮೇಡಮ್, ನೀವು ವಿಧವೆ ಆಗೋದನ್ನು ನೋಡೋದೇ ಅವಳ ಆಸೆ ಆಗಿತ್ತು. ನೀವು ಕಣ್ಣೀರು ಹಾಕೋದನ್ನು ನೋಡಿ ಸಂತೋಷ ಪಡೋಕ್ಕೆ ಕಾಯ್ತಾ ಇದ್ಲಂತೆ. ನಿಮ್ಮ ಕುಂಕುಮ ಅಳಿಸೋವಾಗ, ನಿಮ್ಮ ಬಳೆ ಒಡೆಯುವಾಗ, ನಿಮ್ಮ ಹೂ ತೆಗೆಯುವಾಗ ಸಂತೋಷಪಟ್ಟು ಎಂಜಾಯ್ ಮಾಡ್ತಿದ್ಲಂತೆ. ಅಷ್ಟೇ ಅಲ್ಲ ಮೇಡಮ್, ಅವಳಿಗೆ ನಮ್ಮ ಮೇಲೆ ಎಷ್ಟು ದ್ವೇಷ ಇದೆ ಅಂದರೆ ಕೃಷ್ಣನಿಗೆ ಸಾಯಿಸುವಾಗ ಮೊದಲನೇ ಸಲ ಚಾಕು ಚುಚ್ಚಿದ್ದೆ ನಾನೇ ಅಂತ ಹೆಮ್ಮೆಯಿಂದ ಹೇಳ್ಕೊತಾ ಇದ್ದಾಳೆ ಅಂತ ಹೇಳ್ತಾನೆ. ಆಗ ಚಾರು, ಏನು ಹೇಳ್ತಾ ಇದೆಯಾ ರಾಮಾಚಾರಿ, ನೀನು ಅಂದ್ಕೊಂಡು ಅವಳು ಗಂಡನ ಅವಳೇ ಕೊಂದ್ಬಿಟ್ಲಾ ಅಂತ ಹೇಳ್ತಾಳೆ. ಆಗ ಮುರಾರಿ, ನಾನು ಹೇಳಿಲ್ವಾ ಅತ್ತಿಗೆ, ಆ ರುಕ್ಕು ಸಾಮಾನ್ಯವಾದವಳು ಅಲ್ಲ ಅಂತ ಈಗ ಗೊತ್ತಾಯ್ತಾ, ತನ್ನ ಗಂಡನ ಸಾಯಿಸೋ ಹೆಮ್ಮಾರಿ ಅವಳು ಅಂತ ಮುರಾರಿ ಹೇಳ್ತಾನೆ. ಆಗ ಚಾರು, ಕೃಷ್ಣ ರುಕ್ಕುವನ್ನು ಒಂದು ಮಾಡಬೇಕು, ಅವರ ಸಂಸಾರ ಸರಿ ಮಾಡಬೇಕು ಅಂತ ನಾವೆಲ್ಲರೂ ಎಷ್ಟು ಕಷ್ಟಪಟ್ವಿ. ಅವಳ ಕೃತಜ್ಞತೆ ಹೇಳದೇ ಇದ್ದರೂ ಪರವಾಗಿಲ್ಲ, ಆದರೆ ನಮ್ಮ ಮೇಲೆ ಸೇಡು ತೀರಿಸ್ಕೊಳ್ಳೋಕ್ಕೆ ಹೋಗಿ ಅವಳ ಗಂಡನ ಅವಳ ಕೈಯಾರೆ ಕೊಂದ್ಬಿಟ್ಲಲ್ಲ ರಾಮಾಚಾರಿ ಅಂತ ಅಳುತ್ತಾ ಹೇಳ್ತಾಳೆ. ಆಗ ರಾಮಾಚಾರಿ, ನಮ್ಮ ಕೃಷ್ಣನಿಗೆ ಮೊದಲು ಚಾಕು ಹಾಕಿದ್ದೆ ಅವಳೇ ಅಂತ ನನ್ನ ಮುಂದೆ ಅವಳೇ ಹೇಳಿದ್ಲು ಅಂತ ಹೇಳ್ತಾನೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗ್ತದೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಧನ್ಯವಾದಗಳು.